ಟೈಮ್ ಯಾರಿಗೂ ಬರೋಲ್ಲ, ನನಗೂ ಬರೋಲ್ಲ, ನಿಮಗೂ ಬರೋಲ್ಲ. ಅದು ಈಗ ನಿಮ್ಮೆಲ್ಲ ಕೆಲಸಗಳು ಇನ್ನೇನು ಇದೆಯವಲ್ಲ ಅವೆಲ್ಲವಕ್ಕೂ ತೊಂದರೆ ಮಾಡ್ಕೋಬೇಕಾಗುತ್ತೆ. ಅದನ್ನು ನಾವು ಗಮನಿಸ್ಬೇಕು. ನನ್ನದು ಸಮಯ ಅಲ್ಲ, ನಮ್ಮೆಲ್ಲರದು ಸಮಯ ಭಾಳ ಮುಖ್ಯ. 100 ಎಂಗೇಜ್ಮೆಂಟ್ ಮಾಡ್ಕೊಂಡಿರ್ತೀವಿ ನಾವು. 2 ಗಂಟೆಗೆ ಎಲ್ಲಿಗೆ ಹೋಗಬೇಕು, ಇಲ್ಲಿಗೆ ಹೋಗಬೇಕು ಅಂತ ಮಾಡ್ತೀವಿ. ನಿಮಗೆ ಸಮಯ ಇದ್ದರೆ ಮಾತ್ರ ನಾನು ಸ್ವಲ್ಪ ಗಾದೆಗಳ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಸ್ವಲ್ಪ ನಗೋಣ, ಏನಾದ್ರೂ ಇರಲಿ. ನಗು ಅಷ್ಟು ಮುಖ್ಯ ಆಗುತ್ತೆ. ಅದು ಒಬ್ಬ ಇದೇ ಥರ ಒಂದು ಹಳ್ಳಿ ಜನ ಸೇರಿಸ್ಬಿಟ್ಟಿದ್ದಾರೆ, ಮ್ಯಾಜಿಕ್ ಶೋ ಮಾಡ್ತಾ ಇದ್ದಾನೆ. ಜನ ಎಲ್ಲ ಮಂತ್ರಮುಗ್ಧರಾಗಿ ನೋಡ್ತಾ ಇದ್ದಾರೆ, ಎಲ್ಲ ಕುತೂಹಲದಿಂದ ನೋಡ್ತಾ ಇದ್ದಾರೆ. ಅಬ್ಬಾ ಏನು ಮಾಟ ಮಾಡ್ತಾನೆ ಅಂದರೆ ಆ ಹಳ್ಳಿ ಜನಗಳ ಇದರಲ್ಲಿ ಅಂದರೆ ಮನಸ್ಸನ್ನು ಹಿಪ್ನೋಟಿಸಮ್ ಅಂತ ಹೇಳ್ಬೋದು. ಅದು ಬೇರೆ ಕಡೆ ತಿರುಗಿಸೋದು, ನಿಜ ಅಲ್ಲದೆ ಇರೋದನ್ನು ನಿಜ ಅನ್ನೋ ಥರ ತೋರಿಸೋ ಅಂಥದ್ದು. ಜನ ಎಲ್ಲ ಮೆಚ್ತಾ ಇದ್ದಾರೆ. ಅಲ್ಲಿ ಯಾರೋ ಒಬ್ಬ ಕೂತಿದ್ನಲ್ಲ, ಅವನು ಎದ್ದು ಬಂದು ಏನಿದು ಮ್ಯಾಜಿಕ್ ಶೋನಯ ಇದು? ನಮ್ಮೂರಲ್ಲಿ ಒಬ್ಬ ಸಾಹುಕಾರ ಅದಾನ, ಅವನು ಬಡವ್ರದ್ದು ಹೊಲ ಮನೆಯೆಲ್ಲ ತಿಂದಿದ್ದಾನೆ, ಇದು ಅದ್ರ ಮುಂದೆ ಇದು ಯಾವುದು ಮ್ಯಾಜಿಕ್ ಶೋ ಅಂತ. ನಮ್ಮೂರಲ್ಲಿ ಒಬ್ಬ ಸಾಹುಕಾರ ಇದ್ದಾನೆ, ಬಡವ್ರದ್ದು ಹೊಲ ಮನೆಯೆಲ್ಲ ತಿಂದಿದ್ದಾನೆ, ಅದ್ರ ಮುಂದೆ ಇದ್ಯಾವ ಮ್ಯಾಜಿಕ್ ಶೋ ಇದು? ಈ ಮುಂದೆ ಸಣ್ಣದಾಡ್ತಾ ಇದ್ದಾನೆ. ಅಂದರೆ ನಮ್ಮೂರಿನಲ್ಲೇ ಮ್ಯಾಜಿಕ್ ಶೋ ಮಾಡೋರು ಇದ್ದಾರೆ. ನಮ್ಮ ಜೀವನದಲ್ಲಿ ಆ ಥರ ಇರುತ್ತೆ. ಗಾದೆಗಳು ಅಂದರೆ ಚೆನ್ನುಡಿಗಳು ಅಂತ, ನಮಗೆ ಹಿತವಾಗ ಅಂಥ ಮಾತುಗಳದು, ಅನುಭವಗಳು. ಅದಕ್ಕೆ ಎಷ್ಟೋ ಸಾರಿ ಹೇಳ್ತಾರೆ, ಗಾದೆ ವೇದದ ಮಿಂಡ ಅಂತ ಹೇಳ್ತಾರೆ. ಇನ್ನೂ ಒಂದು ಮಾತು ಹೇಳ್ತಾರೆ, ಅಂದರೆ ಇದು ಭಾಳ ರಫ್ ಆಗಾಯಿತು. ಸಾಫ್ಟಾಗಿ ಹೇಳೋದಾದರೆ ಗಾದೆ ಸುಳ್ಳಾಗ್ಬೋದು, ವೇದ ಸುಳ್ಳಾಗ್ಬೋದು ರೀ, ಗಾದೆ ಸುಳ್ಳಾಗಲ್ಲ ಅಂತ ಹೇಳ್ತಾರೆ. ಸೊ ಇದು ನೋಡಿ, ಇದನ್ನು ಎಷ್ಟು ಇದಾಗಿದೆ ಅಂತಂದರೆ, ನಮ್ಮ ಸ್ಕ್ರಿಪ್ಚರ್ಸ್ ಇದೆ ನಮಗೆ. ಈಗೆಲ್ಲ ನಾವು ಏನು ಮಾತಾಡಿದ್ವೋ ಇದುವರೆಗೂ, ನಮ್ಮ ಆಲೋಚನೆಗಳನ್ನು ಹಂಚ್ಕೊಂಡು, ಇದೆಲ್ಲ ಲಿಖಿತವಾಗಿದೆ ಬರವಣಿಗೆಯಲ್ಲಿ. ಅದು ಹಂಗೆ ನಡಿಬೇಕು ಅಂತಿಲ್ಲ. ಇವತ್ತು ಕರಾವಳಿ ಮಳೆ ಬೀಳುತ್ತೆ. ಇವತ್ತು ಕರಾವಳಿ ಅಂದರೆ ಎಲ್ಲಿಂದ ಇದೆ ಅದು? ನೀವು ಕನ್ಯಾಕುಮಾರಿಯಿಂದ ಹಿಡಿದು ಗುಜರಾತ್ವರೆಗೂ ಅದೆಲ್ಲ ಕರಾವಳಿ ಪ್ರದೇಶನ. ಎಲ್ಲ ಒಂದು ಕಡೆ ಮಳೆ ಬರ್ಬೋದು ಅಷ್ಟೇ ಅದರ ಅರ್ಥ. ಅದು ನಿಜವಾಗಿ ಖಚಿತವಾಗಿ ಕೇರಳದಲ್ಲಿ, ಕಾಸರಗೋಡಿನಲ್ಲಿ ಇವತ್ತು ಮಳೆ ಬೀಳುತ್ತೆ ಅಂದರೆ ಮಾತ್ರ ಆ ಭವಿಷ್ಯ ನಿಜ ಆಗ್ಬೋದು. ಎಲ್ಲೋ ಕರಾವಳಿನಲ್ಲಿ ಎಲ್ಲೋ ಮಳೆ ಆಗುತ್ತೆ ಅಂದರೆ ಎಲ್ಲಾದರೂ ಒಂದು ಕಡೆ ಆಗೇ ಆಗುತ್ತೆ. ಅದು ಯಾವಾಗಲೂ ಗಾದೆ ಆ ಥರ ಅಲ್ಲ. ಗಾದೆ ಅದು ಜೀವನಾನುಭವ, ಅದು ನಾವು ಅನುಭವಿಸಿರ್ತಕ್ಕಂಥದ್ದು, ಅವರ ನುಡಿ, ಅದು ಚೆನ್ನುಡಿ, ಅದು ಸುಳ್ಳಾಗೋ ಅಂಥದ್ದಿಲ್ಲ. ಕೆಲವು ಗಾದೆ ಮಾತುಗಳನ್ನು ನಾನು ನಿಮಗೆ ಇವಾಗ ಚರ್ಚೆ ಮಾಡ್ತೀನಿ. ಈಗ ಕೆಲವು ಮಾತ್ರ ಮಾಡೋಕ್ಕೆ ಇಷ್ಟಪಡ್ತೀನಿ. ಒಂದನೇದು ಆರೋಗ್ಯವೇ ಭಾಗ್ಯ ಅಂತ. ಇದೆಲ್ಲ ನಾವು ಕೇಳಿದ್ವಿ. ಇದು ಆರೋಗ್ಯವೇ ಭಾಗ್ಯ ಅನ್ನೋದು ಒಂದು ಗಾದೆ ಮಾತು. ಇದರಲ್ಲಿ ಎಷ್ಟು ಅರ್ಥ ಇದೆ? ಸ್ಟೀವ್ ಜಾಬ್ಸ್ ಅಂತ ಇದ್ದ, ಅವನು ನೆನಪು ಬರ್ತಾನೀಗ. ಅವನು ಈ ಆ್ಯಪಲ್ ಅಂತ ನೀವು ನೋಡಿದಿರಿ ಮೊಬೈಲ್ನಲ್ಲಿ, ಆ್ಯಪಲ್ ಅಂತ ಒಂದು ಆ್ಯಪ್ ಇದೆ. ಅದರ ಮುಖ್ಯಸ್ಥ ಅವನು, CEO, ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್. ಅದು ಅವನಿಗೆ ದುಡ್ಡು ಅಂದರೆ ಏನು ಕೊರತೆ ಇರಲಿಲ್ಲ, ಅಪಾರವಾಗಿ ದುಡ್ಡು ಸಂಪಾದನೆ ಮಾಡ್ತಾಯಿದ್ದ ಸ್ಟೀವ್ ಜಾಬ್ಸ್. ಅವನಿಗೆ ಎಷ್ಟು ಅಂದರೆ 60 ವರ್ಷದ ಒಳಗೆ, 50 ದಾಟಿತ್ತು, 60 ವರ್ಷದ ಒಳಗಿತ್ತು. ಸ್ಟೀವ್ ಜಾಬ್, ಹೇಗಿದ್ದೀರಿ ನೀವು? ತುದಿ ಎಷ್ಟು, ಯಾವ ಹುದ್ದೆಯನ್ನು ಅಲಂಕರಿಸಿದ್ರೆ ಅದರ ಆಚೆಗೆ ಇನ್ನೂ ಹುದ್ದೆ ಇಲ್ವೋ ಅಷ್ಟು ಅಲಂಕರಿಸ್ಬಿಟ್ರಿ.
ಅಷ್ಟು ಸಾಧನೆ ಮಾಡಿದ್ರೆ ಇಷ್ಟು ಚಿಕ್ಕ ವಯಸ್ಸಿಗೆ ಅಂತ ಹೇಳಿದ್ರು. ಆಗ ಸ್ಟೀವ್ ಜಾಬ್ ಹೇಳ್ತಾನೆ, ನಾನು ಎಲ್ಲ ಪುಸ್ತಕಗಳನ್ನು ಓದಿದೆ, ಎಲ್ಲ ಅನುಭವವನ್ನು ಮಾಡಿದೆ, ಆದರೆ ನನ್ನ ಜೀವನದಲ್ಲಿ ಒಂದೇ ಒಂದು ಪುಸ್ತಕ ಓದಲಿಲ್ಲ. ಏನು ಅಂದರೆ ಆರೋಗ್ಯದ ಬಗ್ಗೆ ನಾನು ಓದಲಿಲ್ಲ. ನನಗೆ ಈಗ ಕ್ಯಾನ್ಸರ್ ಆಗಿದೆ, 60 ವರ್ಷ. ಡಾಕ್ಟ್ರ್ ಹೇಳಿದ್ದಾರೆ ಯಾವ ವೈದ್ಯನೂ ನಿಮ್ಮನ್ನು ಜೀವ ಉಳಿಸೋಕ್ಕಾಗಲ್ಲ ಅಂತ ಹೇಳಿದ್ದೀನಿ. ಅಪಾರವಾದ ಸಂಪಾದನೆ ನಮಗಿರ್ಬೋದು, ವೈಭವವೇ ನಮ್ಮ ಮುಂದೆ ಇರ್ಬೋದು, ಆರೋಗ್ಯ ಇಲ್ಲದೆ ಇದ್ದರೆ ಅದರ ನಷ್ಟ ಇದೆ. ಆವಾಗ ಅವನು ಸ್ಟೀವ್ ಜಾಬ್ ಹೇಳ್ತಾನೆ, ನೋಡಿ ನನಗೆ ಪ್ರಪಂಚದಲ್ಲಿ ಅತಿ ಶ್ರೇಷ್ಠವಾದಂಥ ಕಾರುಗಳಿದೆ, ಅಂಥ ಬಿಲ್ಡಿಂಗ್ ಇದೆ, ಅಂಥ ಹೆಂಡತಿ ಮಕ್ಕಳು ಎಲ್ಲರೂ ಇದ್ದಾರೆ ನನಗೆ. ಆದರೆ ನಾನು ಹಾಸಿಗೆ ಮೇಲೆ ಬೆಡ್ ಮೇಲೆ ಇದ್ದೀನಿ, ಒಬ್ಬ ನರ್ಸು ನನಗೆ ವೀಲ್ ಚೇರ್ನಲ್ಲಿ ಕರ್ಕೊಂಡಿರ್ತಾರೆ. ಅದು ನಮ್ಮೆಲ್ಲರ ಸ್ಥಿತಿ ಅಂತ. ಅದರಿಂದ ನಮ್ಮ ಹೆಲ್ತ್ ಅಂದರೆ ಆರೋಗ್ಯ ಅಂತಂದರೆ ಈಗ ಡೆಫಿನೇಷನ್ ಚೇಂಜ್ ಆಗಿದೆ. ಮೊದಲೇನೆಂದರೆ ಶಾರೀರಿಕವಾಗಿ ರೋಗ ಬರದೇ ಇದ್ದರೆ ಆರೋಗ್ಯ ಅಂತ ಇತ್ತು ಮೊದಲು. ಆದರೆ ಈಗ ಎರಡು ಸೇರಿಸಿದ್ದಾರೆ. ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ WHO ಒಂದು ಆ ವಿವರಣೆನೇ ಬದಲಾಯಿಸಿದ್ದಾರೆ. ಏನಂತಂದರೆ ದೈಹಿಕವಾಗಿ ಆರೋಗ್ಯವಾಗಿರಬೇಕು, ಮಾನಸಿಕವಾಗಿ ಆರೋಗ್ಯವಾಗಿರಬೇಕು, ನೈತಿಕವಾಗಿ ಆರೋಗ್ಯ ಇರಬೇಕು. ಅವನು ಮಾತ್ರ ಆರೋಗ್ಯವಂತ ಅಷ್ಟೇ. ದೈಹಿಕವಾಗಿ ಮಾನಸಿಕವಾಗಿ ಆರೋಗ್ಯವಾಗಿದ್ದರೆ, ನೈತಿಕತೆ ಇಲ್ಲದೇ ಇದ್ದರೆ ಅವನು ಸ್ವಾರ್ಥಿ ಆಗ್ತಾನೆ. ಡಾಕ್ಟ್ರ್ ಆಗ್ಬೋದು. ಈಸ್ ಎ ವೆರಿ ಎಕ್ಸ್ಟ್ರಾರ್ಡಿನರಿ ಡಾಕ್ಟರ್, ಇಂಟೆಲಿಜೆಂಟ್ ಡಾಕ್ಟರ್. ಆಪರೇಷನ್ ಅಂದರೆ ಅವ್ರ ಕೈ ಇಟ್ಟರೆ ಎಲ್ಲ ಸಕ್ಸಸ್ಸು. ಆದರೆ ಬಿಲ್ ಕೊಡಬೇಕಾದ್ರೆ 8 ಲಕ್ಷ 9 ಲಕ್ಷ ಅಂತ ಕೊಟ್ಬಿಡ್ತಾನೆ. ಆ ಬಿಲ್ ನೋಡಿ ಸತ್ತೋಗ್ಬೇಕು ಅವನು. ಪೇಷಂಟ್ ಇದನ್ನಲ್ಲ, ಆರೋಗ್ಯ ಕಾಯಿಲೆ ಗುಣವಾತನ್ರಿ, ಗುಣವಾತದು. ಆದರೆ ಬಿಲ್ ಎಷ್ಟು ಕೊಟ್ಟದನ್ರಿ, ಒಬ್ಬೊಬ್ಬ ಎಷ್ಟು ತೂಕ ಆಯ್ತಪ್ಪ, ಶಿವಧನಸ್ಗಿಂತ ಜಾಸ್ತಿ ತೂಕ ಆಗಿದೆ ಇದು, ಇಲ್ಲೇ ಎತ್ತಾಕೆ ಬಿದ್ದುಬಿಡೋದಷ್ಟೆ. ಬಿಲ್ಲು ಆರೋಗ್ಯ ಸುಧಾರಿಸಿದ್ರೂ ಆ ಬಿಲ್ ನೋಡಿ ಮನುಷ್ಯನಿಗೆ ತೊಂದರೆ ಬರೋ ಅಂಥ ಸ್ಥಿತಿ ನಮ್ಮ ದೇಶದಲ್ಲಿ ಇದೆ. ನಮ್ಮ ಪರಿಸ್ಥಿತಿ ಆ ಥರ ಇದೆ. ಯಾಕೆ ಅಂತಂದರೆ ಪ್ರಾಮಾಣಿಕತೆ ಅನ್ನೋವಂಥದ್ದು ನಶಿಸಿ ಹೋಗಿದೆ. ಸ್ಪಿರಿಚುಯಾಲಿಟಿ ಇಲ್ಲ, ಅವನಿಗೆ ನೈತಿಕ ಮೌಲ್ಯವ ಇಲ್ಲವೇ ಇಲ್ಲ. ಅದರಿಂದ ದೈಹಿಕವಾಗಿ ಆಗಿದ್ದರೂ ಕೂಡ, ಮಾನಸಿಕವಾಗಿ ಸಬಲನಾಗಿದ್ದರೂ ಕೂಡ, ಬುದ್ಧಿವಂತನಾಗಿದ್ದರೂ ಕೂಡ ನೈತಿಕತೆ ಅನ್ನುವಂಥದ್ದು ಒಂದು ಮೌಲ್ಯ ಅವನು ಇಲ್ಲದೇ ಇದ್ದರೆ ವ್ಯಕ್ತಿ ಸ್ವಾರ್ಥಿ ಆಗ್ತಾನೆ. ತಗಣೆಗಿಂತಲೂ ಅತಿ ಕಷ್ಟ ಅಂಥವ್ರ ಜೊತೆ ಜೀವನ ಮಾಡೋದು. ತಗಣೆ, ಪ್ರಾಣಿ, ಏನೇನೋ ನಿಮಗೆ ಹುಲಿ, ಸಿಂಹ, ಏನೆಲ್ಲ ಪ್ರಾಣಿಗಳಿದಾವೆ ಮೈ ದೇಹವನ್ನು ಕೊಂದಾಕ ಅಂಥದ್ದು, ಅದೆಲ್ಲದಕ್ಕಿಂತ ಕಡು ಕಷ್ಟ ಆರೋಗ್ಯವಂತಾಗಿ ಸರಿಯಾಗಿ ಡ್ರೆಸ್ ಮಾಡಿರೋವಂಥ ಒಂದು ವ್ಯಕ್ತಿ. ಅಷ್ಟು ನಷ್ಟವನ್ನು ಸಮಾಜಕ್ಕೆ ಉಂಟು ಮಾಡ್ತಾನೆ. ಇನ್ನೊಂದು ಈ ಆರೋಗ್ಯ ಭಾಗ್ಯ ಬಗ್ಗೆ ಮಾತಾಡಿದ್ದು ಅಂತಂದರೆ, ಲತಾ ಮಂಗೇಶ್ಕರ್ ಅಂತ ನೀವೆಲ್ಲ ಕೇಳಿದ್ದೀರಿ. ಎಂಥ ಗಾಯಕಿ ಅವರು. ಬೇಕಾದ್ರೆ ರೆಕಾರ್ಡೇ ಮಾಡಿದ್ದಾರೆ ಅವರು ಹಾಡು ಹೇಳಿರೋ ಅಂಥದ್ದು. ಆವಾಗ ಅವರು ಆಸ್ಪತ್ರೆಗೆ ಸೇರಿದಾಗ ಅವರು ಇದೇ ಮಾತು ಸ್ಟೀವ್ ಜಾಬ್ಸ್ ಏನು ಹೇಳಿದ್ನೋ ಅದೇ ಮಾತು ಹೇಳಿದರು. ನನಗೆ ಎಷ್ಟು ಪ್ರಶಸ್ತಿ, ಪುರಸ್ಕಾರಗಳು, ಗೌರವಗಳು ಬಂದಿದೆ. ಇವಾಗ ನಾನು ಆಸ್ಪತ್ರೆಗೆ ಸೇರಿದ್ದೀನಿ. ನನ್ನ ಮನೆ ಎಷ್ಟು ಸುಂದರವಾಗಿದ್ದರೆ ನನಗೇನು ಪ್ರಯೋಜನ ಆಗಿದೆ, ನನಗೆಷ್ಟು ಕಾರುಗಳಿದ್ದರು, ಎಷ್ಟು ಆಳುಗಳು ನಮ್ಮ ಮನೆಯಲ್ಲಿದ್ದರೂ ಏನು ಪ್ರಯೋಜನ ಆಗಿದೆ? ಅದು ಯಾವುದು ಪ್ರಯೋಜನ ಇಲ್ಲ. ಯಾಕೆಂದರೆ ನನಗೆ ಆರೋಗ್ಯ ಕ್ಷೀಣಿಸ್ತಾ ಇದೆ. ಇನ್ನು ಸ್ವಲ್ಪ ದಿವಸದಲ್ಲಿ ನಾನು ಈ ಜಗತ್ತನ್ನು ಬಿಟ್ಟು ಹೋಗ್ತಾ ಇದ್ದೀನಿ. ಅದರಿಂದ ಅದಕ್ಕೇ ಆರೋಗ್ಯ ಭಾಗ್ಯಕ್ಕಿಂತ ಶ್ರೇಷ್ಠವಾದ ಭಾಗ್ಯ ಇಲ್ಲ. ನೀವು ಹೆಲ್ತಿಯಾಗಿದ್ದರೆ, ನಮ್ಮ ತಂದೆ ಹೇಳ್ತಾ ಇದ್ರು ಅದಕ್ಕೆ, ಅವನು ನೋಡು, ಅವನಿಗೆ ಮೈ ಕೈ ಹೆಂಗೆ ತುಂಬ್ಕೊಂಡಿದ್ದಾನೆ, ಅವನದೇ ಎಲ್ಲ ಶಕ್ತಿವಂತ, ಅವನೇ ಎಲ್ಲ ಕೆಲಸ ಮಾಡ್ತಾನೆ ಕಣೋ, ಅವನು ದುಡ್ಕೊಂಡು ತಿಂತಾನೆ. ಅವನು ಈ ಸಾಹುಕಾರಗಿಲ್ಲ ಆರೋಗ್ಯ ಇಲ್ಲದಿದ್ದರೆ ಏನು ಮಾಡ್ತೀಯ ಅಂತ ಹೇಳೋರು. ಅದರಿಂದ ಇದು ಒಂದು ಅತ್ಯಂತ ಶ್ರೇಷ್ಠವಾದಂತಹ ನುಡಿ. ನಾವು ನಮ್ಮ ಆರೋಗ್ಯವನ್ನು ಕಾಪಾಡ್ಕೋಬೇಕು ಮೊದಲಾಗಿ. ಅದರಿಂದ ಆರೋಗ್ಯ ಅಂತಂದರೆ ಒಂದೇ ವಿಷಯ ಅಲ್ಲ, ಫಿಸಿಕಲ್ ನಮಗೆ ಏನು ಗಾಯಗಳು ಇಂಥದ್ದೆಲ್ಲ ಆಗಬಾರ್ದು. ಮಾನಸಿಕವಾಗಿ ಭಾಳ ಆರೋಗ್ಯಕರವಾಗಿರಬೇಕಂದ್ರೆ
ಡೀಪ್ ಮೆಡಿಟೇಷನ್ ಇರಬೇಕು, ಪ್ರೇಯರ್ ಇರಬೇಕು, ನಮಗೆ ಒಳ್ಳೊಳ್ಳೆ ಹಾಡುಗಳನ್ನು ನಾವು ಕೇಳ್ತಾ ಇರಬೇಕು, ಸಂಗೀತವನ್ನು ಕೇಳ್ತಾ ಇರಬೇಕು, ನಮ್ಮ ಜೀವನವನ್ನು ರೀತಿಯನ್ನೇ ಬದಲಾಯಿಸ್ಕೋಬೇಕು. ಅದಕ್ಕೆ ನಿಮಗೆ ಆ ರೀತಿಯ ಮಾನಸಿಕ ಆರೋಗ್ಯ ಸಿಗಬೇಕು ಅಂತ ಹೇಳಿದ್ರೆ ಅದೆಲ್ಲದಕ್ಕಿಂತ ಹೆಚ್ಚಾಗಿ ನೈತಿಕ ಆರೋಗ್ಯ. ಇದುವರೆಗೂ ಅವರು ಹೇಳಿದ್ದು ಅಷ್ಟೇ. ನೈತಿಕ ಆರೋಗ್ಯ ಅಂದರೆ ಖನಿಜದಿಂದ ನಾವು ಹೆಂಗೆ ಭಗವಂತನನ್ನು ಕಾಣ್ಬೋದು, ಭಗವಂತನಲ್ಲಿ ಬೆರ್ತೋಗ್ಬೋದು ಅಂತಂದರೆ ಈ ಮೌಲ್ಯಗಳನ್ನು ನಾವು ಸುಧಾರಿಸ್ಕೊಳ್ಳೋದೇ ಅಂತ. ಅದಕ್ಕೆ ಹೇಳ್ತಾರೆ ನೈತಿಕತೆ ಅಂತಂದರೆ ಅದು ಬಹಳಷ್ಟು ದೀರ್ಘವಾಗಿ ಅವರು ವಿವರಣೆ ಕೊಟ್ಟಿದ್ದಾರೆ. ನಾನು ನೇರವಾಗಿ ಹೇಳೋದಾದರೆ ಒಂದು ಹಂತದವರೆಗೂ ಕೂಡ ಎಲ್ಲರಿಗೂ ಪಾಠ ಹೇಳ್ಕೊಡಿ. ನೀನು ದಡ್ಡ ದಡ್ಡ ಆ ಥರ ಹೇಳೋಕ್ಕೆ ಹೋಗಬೇಡಿ. ನೀನು ಎ ಪ್ಯೂರ್ ಮ್ಯಾನ್, ನಿನ್ನಲ್ಲಿ ಪ್ಯೂರಿಟಿ ಇದೆ ಕಣಯ್ಯ, ನಿನ್ನಲ್ಲಿ ಶುದ್ಧತೆ ಇದೆ, ನಿನ್ನಲ್ಲಿ ಬ್ಯೂಟಿಫುಲ್ ಲೈಫ್ ಇದೆ, ಅದನ್ನು ಪ್ರಕಟಗೊಳಿಸು, ಮ್ಯಾನಿಫೆಸ್ಟ್. ಸೊ ಟು ಟೀಚ್ ಆ್ಯಂಡ್ ಟು ಮ್ಯಾನ್ ಈಸ್ ಡಿವಿನಿಟಿ. ಮನುಷ್ಯನಿಗೆ ಅವನ ಪಾವಿತ್ರ್ಯತೆಯ ಬಗ್ಗೆ ಅರಿವು ಉಂಟು ಮಾಡ್ತಕ್ಕಂಥದ್ದೇ ಇದೆಲ್ಲ ಶಿಕ್ಷಣ. ಈ ಥಿಯಾಸಫಿಯ ಯಾವುದೇ ಆಗಲಿ, ಯಾವುದೇ ಪುಸ್ತಕ ಆಗಲಿ, ಜ್ಞಾನ ಆಗಲಿ, ಮನುಷ್ಯ ನೀನು ಶುದ್ಧ ಮನುಷ್ಯ ಕಣಯ್ಯ, ನಿನ್ನಲ್ಲಿ ಆ ಸತ್ವ ಇದೆ ಕಣ. ಪ್ರತಿಯೊಬ್ಬ ಕಳ್ಳರಲ್ಲಿಯೂ ಕೊಲೆಗಡುಕನಲ್ಲಿಯೂ ಆ ಪವಿತ್ರತೆ ಅನ್ನೋವಂಥದ್ದಿದೆ. ಅದನ್ನು ಗುರುತಿಸಿ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಕೂಡ, ಜೀವಿಯಲ್ಲಿಯೂ ಕೂಡ ದೈವವನ್ನು ನಾವು ಕಾಣ್ಬೋದಾದರೆ ದಟ್ ಈಸ್ ದಿ ಹೈಯೆಸ್ಟ್ ಫಾರ್ಮ್ ಆಫ್ ಸ್ಪಿರಿಚುಯಾಲಿಟಿ. ಇದನ್ನು ನಾವು ಕಂಡ್ಕೋಬೇಕು ಅಂತ ಹೇಳಿ. ಇನ್ನೂ ಒಂದು ಗಾದೆ ಇದಕ್ಕೆ ನೋಡಿ, ಇದೆಷ್ಟು ಚೆನ್ನಾಗಿ ಚಿಕ್ಕದಾಗಿದೆ. ಮನಸ್ಸಿದ್ದರೆ ಮಾರ್ಗ. ಇದು ನೋಡೋಕ್ಕೆ ಇದಿರ್ಬೋದು. ಮಾರ್ಗ ಅಂತಂದರೆ ಪಥ, ದಾರಿ, ನಮಗೆ ಬೆಳಕು, ಏನು ಬೇಕಾದರೂ ನೀವು ಕರೀರಿ. ಮನಸ್ಸಿದ್ದರೆ ಮಾರ್ಗ ಅಂತ. ನೋಡು, ನಾನು ಮನಸ್ಸೇನು ಮಾಡಿದ್ರೆ ನೀನು ನಾಳಿಕ್ಕಿಲ್ಲ, ನೀನು ಇಲ್ಲ ಅನಿಸ್ಬಿಡ್ತೀನಿ ನಿನ್ನ ಅಂತ. ಮನಸ್ಸು ಮಾಡಿದ್ರೇನೋ ನೀವು ಯಾವುದನ್ನಾದರೂ ತಗೊಳ್ಳಿ. ನೀವು ಎಲ್ಲ ಮನುಷ್ಯರು ಹೇಳಿದ್ರಂತ ನಾನೇನಾದ್ರು ಮನಸ್ಸು ಮಾಡಿದ್ರೆ ಅವನ್ನ ಹಿಂಗೆ ನೋಡಿ, ಕೋಳಿ ಚೆಂಡು ಮುರಿದಂಗೆ ಮುರಿದ್ಬಿಡ್ತೀನಿ ಅಂತ. ಅವನ್ನ ಹೆಂಗೆ ಆ ಕ್ರೌರ್ಯ ನೋಡಿ, ಅದು ಮನುಷ್ಯನಿಗೆ. ನಾನೇನಾದ್ರು ಮನಸ್ಸು ಮಾಡಿದ್ರೆ ಕೋಳಿ ಚೆಂಡು ಮುರಿದಂಗೆ ಮುರಿದ್ಬಿಡ್ತೀನಿ ಬೂತು ಕೋಳಿ ಕೊಯ್ದುಬಿಡ್ತೀನಿ ಅಂತ ಏನೇನೋ ಹೇಳ್ತೀವಿ ನಾವು ಅಲ್ವಾ. ಅದಕ್ಕೆ ಇದೆಲ್ಲದನ್ನು ಕೂಡ ನನಗೆ ಭಾರಿ ಶಕ್ತಿ ಇದ್ದರೆ ಅಂತ ಹೇಳಲ್ಲ, ಮನಸ್ಸು ಮಾಡಿದ್ರೆ ಅಂತ ಹೇಳ್ತೀವಿ, ಮನಸ್ಸು ಮಾಡಿದ್ರೆ ಅಂತ ಹೇಳ್ತೀವಿ, ಮನಸ್ಸು ಮಾಡಿದ್ರೆ ಅಂತ ಹೇಳ್ತೀವಿ. ಅದು ಕಾಣಿಸಲ್ಲ, ನೀವು ಯಾರೂ ಹಿಡಿದಿಡೋಕ್ಕಾಗಲ್ಲ. ಅದರಿಂದ ಈ ಮನಸ್ಸು ಅನ್ನೋವಂಥದ್ದು ಅತ್ಯಂತ ಸೂಕ್ಷ್ಮ ಶರೀರಿ. ಅದು ನಮ್ಮ ಎತ್ತರ ಮಟ್ಟಕ್ಕೂ ಕರೆದೊಯ್ಯಬಹುದು, ಅದು ನಮ್ಮನ್ನು ಕೆಳಮಟ್ಟಕ್ಕೂ ಕರೆದೊಯ್ಯಬಹುದು. ಕನಿಷ್ಠರಲ್ಲಿ ಕನಿಷ್ಠರನ್ನು ಮಾಡೋಕ್ಕಂಥ ಶಕ್ತಿ ಮನಸ್ಸಿಗಿದೆ, ಶ್ರೇಷ್ಠರಲ್ಲಿ ಶ್ರೇಷ್ಠರನ್ನು ಮಾಡುವಂಥ ಶಕ್ತಿ ಮನಸ್ಸಿಗಿದೆ. ಕವಿ ಆಗಬೇಕೋ, ವಿಜ್ಞಾನಿ ಆಗಬೇಕೋ, ಅದು ನಮ್ಮ ಮನಸ್ಸಿನ ಚಿಂತನೆಯ ಮೇಲೆ ಅವಲಂಬಿಸಿ ಇರುತ್ತೆ. ಅದನ್ನು ಕೂಡ ನಾವು ಇದು ಮಾಡಿ. ಇನ್ನು ಶರಣರ ಹೇಳಿರೋ ಅಂಥದ್ರಲ್ಲಿ ಅತ್ಯಂತ ಶ್ರೇಷ್ಠವಾದ್ದು ಅಂದರೆ ಕಾಯಕವೇ ಕೈಲಾಸ. ಇದಕ್ಕಿಂತ ಒಳ್ಳೆಯ ಮಾತು ನಮಗೆ ಸಿಗುತ್ತೆ ಅಂತ ನಾನು ಅಂದ್ಕೊಳ್ಳಲ್ಲ. ಅದು ಕೈಲಾಸ ಅಂದರೆ ನೋಡಿ, ಭಗವದ್ಗೀತೆಯಲ್ಲಿ ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಷು ಕದಾಚನ ಅಂತ ಹೇಳ್ತಾರೆ. ಅಂದರೆ ಈ ಭೂಲೋಕದಲ್ಲಿ ನಿನ್ನ ಕೆಲಸ ಮಾಡೋದು ಮಾತ್ರ ನಿನ್ನ ಅಧಿಕಾರ ಕಣಯ್ಯ. ಯು ಹ್ಯಾವ್ ನೋ ಅಥಾರಿಟಿ, ಕಂಟ್ರೋಲ್. ನೋಡಿ, ಇವೆರಡು ಇಲ್ಲಿವರೆಗೂ ನಾನು ನಿಲ್ಲಿಸ್ಬೋದು. ನಾನು ಮನಸ್ಸು ಮಾಡಿದ್ರೆ ಈಗ ಕೂಡಿದೆ, ಹಿಂಗೆ ಅಂದುಬಿಟ್ರೆ ಆ ಸೌಂಡ್ ಮೇಲೆ ನನಗೆ ಕಂಟ್ರೋಲ್ ಇಲ್ಲ. ನೋಡಿ, ಹಿಂಗೆ ನನಗಂಗೆ ಅದು ನಿಜ ಅಂತ ಅನ್ನಿಸುತ್ತೆ. ಎಷ್ಟೋ ಸಾರಿ ನಾನು BSc ಡಿಗ್ರಿ ಮಾಡ್ಕೊಂಡು ಹೋಗಿದ್ದೆ. ಆದರೆ ಡಿಗ್ರಿ ಮಾಡಿದ್ದೆ, ಊರಿನಲ್ಲಿ ಕಬಡ್ಡಿ ಆಡ್ತಾಯಿದ್ದೆ. ಎಲ್ಲಿ ಕಬಡ್ಡಿ ಆಡ್ತಿದ್ದೆ? ಪಟ್ರಗಲ್ಲು. ಅಂದರೆ ಬರೀ ಕಲ್ಲಿರೋ ಜಾಗದಲ್ಲಿ ಬಿದ್ದರೆ ಅದು ಕಾಲು ಕೈಯೋ ಏನೋ ಮುರ್ಕೊಂಡು ಹೋಗ್ಬೇಕಷ್ಟೆ. ಆವಾಗ ಹೆಂಗಸ್ರು ಹೇಳೋರು ನನಗೆ, ಬಿಲಪ್ಪ ನೀನು ಓದಿದ್ಯಾ, ನೀನು ಬುದ್ಧಿಲ್ಲ ಅಂತ. ಎಷ್ಟು ಚೆನ್ನಾಗಿದೆ ಇದು ಈ ಮಾತು. ಓದಿದ್ರಿಂದನೇ ಬುದ್ಧಿ ಬರುತ್ತೆ ಅಂತ ಏನಿಲ್ಲ. ಅದು ನೀನು ಓದಿದ್ದು ಕಣ್ಬಿಲ್ಲಪ್ಪ, ಅದನ್ನು ನೀನು ಬುದ್ಧಿಲ್ಲ ಅಂತ ಹೇಳೋರವರು. ನನಗೆ ಹೌದು 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 ಅಂತ. ಈ ಕೃಷ್ಣೇಗೌಡರು ಇದ್ದಾರೆ, ಪ್ರೊಫೆಸರ್ ಕೃಷ್ಣೇಗೌಡರು, ಅವರು ಹೇಳೋ ಮಾತಿನಿಂದ ನಾವು ತಿಳ್ಕೋಬೇಕು. ಅವರು ಒಂದು ಅಜ್ಜಿ ಹೊರಗೆ ಕೂತಿತ್ತಂತೆ, ಅವ್ರ ಊರಿಗೆ ಹಳ್ಳಿಗೆ ಹೋಗಿದ್ರಂತೆ. ಅವರು ಹೋದಾಗ
ಈ ಅಜ್ಜಿ ಏನಂತ ಜೀವನದ ಬಗ್ಗೆ ಏನು ತಿಳ್ಕೊಂಡಿದ್ದಾಳೆ, ಇವಳಿಗೆ ಒಂದು ಮಾತು ಕೇಳೇ ಬಿಡೋಣ ಅಂತ ಹೇಳ್ಕೊಂಡು, ಅಜ್ಜಿ ಅಜ್ಜಿ ಹೆಂಗಿದೆ ಹೆಂಗಿದ್ದತ್ತು ಜೀವನ ಅಂತಂದ್ರಂತೆ. ಅದಕ್ಕೆ ಬಾರ್ಲಾ ಮಗುವ ನಿನಗೆ, ಅಲ್ಲ ತಿನ್ನೋದಿಷ್ಟು ಅನ್ನಕ್ಕೆ ಊರು ಬಿಟ್ಟು ಹೋಗ್ಬಿಟ್ಟಲ್ಲ ಮಗು ಅಂತಲ್ಲಂತ ಅವಳು. ಅವಜ್ಜಿ ನನಗೇನಪ್ಪ ವಯಸ್ಸಾಯಿತು, ಇದು ಕಾಡು ಬಾ ಅನ್ನುತ್ತೆ, ಊರು ಹೋಗು ಅನ್ನುತ್ತೆ ಅಂತ ಹೇಳ್ತಾಳೆ ಅಂತ ತಿಳ್ಕೊಂಡಿದ್ರಂತೆ ಅವರು ಕೃಷ್ಣೇಗೌಡರು. ಆದರೆ ಈ ಅಜ್ಜಿ ಹೇಳ್ಬಿಟ್ಲಂತೆ, ತಿನ್ನೋದಿಷ್ಟು ಅನ್ನಕ್ಕೆ ಊರು ಬಿಟ್ಟು ಹೋಗ್ಬಿಟ್ಟಲ್ಲ ಮಗು ಅಂತಂದಲ್ಲ. ನಮ್ಮ ನೋಡು ನಾನು ಹೆಂಗಿದ್ದೀನಿ, ನಿನಗೆ ನೆಂಟರು ಇಷ್ಟ ಇದ್ದಾರ, ಕಳ್ಳು ಬಳ್ಳಿ ಇದ್ದಾರ, ಸೇಪು ಸೆರ್ಗಿದ್ದಾರ, ನಿನಗೆ ನನಗೆ ಎಲ್ಲರೂ ಇದ್ದಾರೆ. ಕೂಗಿರೆ ಕೂಗಾಕಿರೆ ಉಡೆ ಬಂದುಬಿಡ್ತಾರೆ, ನನಗೆ ಸತ್ತರೆ ಉಣ್ತಾರೆ, ನೋಡ್ತಾರೆ, ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ನಿನಗ್ಯಾರಿದ್ದಾರೆ ಮಗ ಅಂತ ಹೇಳಿದಂತೆ. ಅಯ್ಯಪ್ಪ, ಇದು ಜೀವನದ ಒಂದು ದೃಷ್ಟಿಕೋನ ಅಲ್ವಾ ಅಂತ ಆವಾಗ ಅನ್ನಿಸ್ತಂತೆ ಅವರಿಗೆ. ನಾನು ಯಾವ ಪುಸ್ತಕದಲ್ಲೂ ಓದಲೇ ಇಲ್ವಲ್ಲ ಇದನ್ನ ಅಂತ. ನಮ್ಮ ಜೀವನ ಕಲಿಸುವಂಥ ಪಾಠಗಳಿರುತ್ತಲ್ಲ, ಅದು ಪುಸ್ತಕದಲ್ಲಿ ಬರವಣಿಗೆಯಲ್ಲಿ ಸಿಗಲಾರದ್ದಕ್ಕಿಂತನೂ ಮೀರಿರುವಂತಹ ಪಾಠಗಳನ್ನು ನಮಗೆ ಜೀವನ ಕಲಿಸ್ಕೊಡುತ್ತೆ. ಅದಕ್ಕೆ ಅಡಿಕೆಗೆ ಹೋದ ಮಾನ ಆನೆ ಕೊಟ್ಟರು ಬರಲ್ಲ ಅಂತ ಅವರು ತುಂಬ ಚೆನ್ನಾಗಿ ಇನ್ನೂ ಹೇಳಿದರು. ಆದರೆ ಅಷ್ಟು ಸಾಕಾಗುತ್ತೆ ನಮಗೂ. ಆಪತ್ತಿಗಾದವನೇ ನಿಜವಾದ ಗೆಳೆಯ. ನೋಡಿ, ಇದು ಬಹಳ ಅತಿ ಮುಖ್ಯವಾಗಿರುವಂಥ ಇದನ್ನು ತಿಳ್ಕೊಬೇಕು ನಾವು ಎಲ್ಲರೂ. ನೀವು ನೋಡಿ, ಅದಕ್ಕೆ ಇವನಷ್ಟು ನನ್ನನ್ನು ಪ್ರೀತಿ ಮಾಡೋನು ಯಾರೂ ಇಲ್ಲ ಅಂತ ಅನಿಸುತ್ತೆ. ಅವನಿಗೇನಾದ್ರು ಒಂದು ಟಾಸ್ಕ್ ಕೊಟ್ಬಿಡಿ, ಭಾರವಾದ ಕೆಲಸನ, ಬಿಲಪ್ಪ ನನಗೆ ಅದು ಎಂಥ ಎಲ್ಲ ಕಾರಣಗಳನ್ನು ಹುಡುಕಿಬಿಡ್ತಾನೆ. ಒಂದು ಅತಿ ಬಹು ಬೇಗದಲ್ಲಿ ಎಲ್ಲ ಕಾರಣಗಳನ್ನು ಹುಡುಕೊಂಬಿಡ್ತಾನೆ ಅವನು ಅವನಿಗೆ ಅತಿ ಬೇಗವಾಗಿ. ಇದು ಯಾವಾಗ ನನಗೆ ಗೊತ್ತಾಯಿತು ಅಂತಂದರೆ, ನಾನೊಂದು ಸಾರಿ ಡೆಲ್ಲಿಗೆ ಹೋಗೋ ಅಂಥ ಆ ಸಂದರ್ಭ ಬಂದಿತ್ತು. ಆಗ ಬೇಸಿಗೆ ರಜಾ. ಬೇಸಿಗೆ ರಜದಲ್ಲಿ ಹೆಂಗೆ ಅಂದರೆ, ಹೈಕೋರ್ಟ್ ಆಗಲಿ ಡಿಸ್ಟ್ರಿಕ್ಟ್ ಕೋರ್ಟ್ ಆಗಲಿ ರಜಾಕಾಲೀನ ನ್ಯಾಯಾಧೀಶರು ಮಾತ್ರ ಕೂತ್ಕೊಂಡಿರ್ತಾರೆ. ಆವಾಗ ನಾನು ಹೇಳಬೇಕು, ಒಂದು ಮರ್ಡ್ರ್ ಕೇಸ್ ಹಾಕಿದ್ದೀನಿ, ಅದು ಸ್ಟೇ ತೊಗೋಬೇಕು, ಇಮ್ಮಿಡಿಯೇಟಾಗಿ ಸೆಂಟೆನ್ಸ್ ಸಸ್ಪೆಂಡ್ ಆಗಬೇಕಾಗಿದೆ. ಎಲ್ಲರನ್ನೂ ಕರಿತಾ ಇದ್ದೀನಿ. ನನ್ನ ಹತ್ರ ಇದ್ದರು, ಕಲೀಗ್ಸ್ ಇದ್ದರು, ಜೂನಿಯರ್ಸ್ ಕೆಲಸ ಮಾಡ್ತಿದ್ರು. ನೀವೇನು ಇಲ್ಲ ನಾವು ಊರಿಗೆ ಹೋಗ್ಬೇಕು, ಅಲ್ಲಿಗೆ ಹೋಗ್ಬೇಕು, ರಜಾ ಇದು ನಾವು ಇಲ್ಲಿ ಬುಕ್ ಮಾಡಿದ್ವಿ, ಎಲ್ಲ ಬುಕ್ ಮಾಡಿದ್ವಿ ಅಂತ. ಆಮೇಲೆ ಸ್ನೇಹಿತರು ಕರೆದೆ, ಅವರೆಲ್ಲ ನನಗೆ ಆತ್ಮೀಯ ಸ್ನೇಹಿತನ ಕರೆದೆ. ಏನಪ್ಪ, ನಾನು ಹಿಂಗೆ ಡೆಲ್ಲಿಗೆ ಹೋಗೋ ಅಂಥದ್ದಿದೆ, ನೀನು ಇದನ್ನ ಮೂವ್ ಮಾಡ್ತೀಯಾ, ಸೆಂಟೆನ್ಸ್ ಸಸ್ಪೆನ್ಷನ್ ಆಗಬೇಕು ಅಂತಂದರೆ 100 ಕಾರಣಗಳನ್ನು ಹೇಳಿದರು. ಆಗ ಒಬ್ಬ ವಕೀಲರು ಮುಂದೆ ಬಂದರು. ಅವ್ರು ಹೇಳಿದ್ರು, ನೀನು ಈ ಚಿಂತೆನೇ ಮಾಡಬೇಡ ಬಿಲಪ್ಪ, ನೀನು ಹೋಗಿ ಬಾ ಡೆಲ್ಲಿಗೆ, ನಾನು ನೋಡ್ಕೊಂತೀನಿ ಹೋಗು ಅಂತ ಹೇಳಿದ್ರು. ಆವಾಗ ನನಗನ್ನಿಸ್ತು, ಆಪತ್ ಕಾಲದಲ್ಲಿ ಆದವನೇ ನಿಜವಾದ ಗೆಳೆಯ ಅಂತ. 100 ಜನ ನಮಗೆ ಆತ್ಮೀಯರಿದ್ದಂಗೆ ಇರ್ತಾರೆ, ಅವ್ರನ್ನ ಬಿಟ್ಟರೆ ನಮಗೇನು ಗತಿ ಇಲ್ಲ ಅಂತ ಹೇಳ್ತಾರೆ. ಅದು ತೋರಿಕೆ ಮಾತ್ರ. ನಿಜವಾದ ಸಮಯ ಬಂದಾಗ, ಟೆಸ್ಟ್ ಮಾಡಿದಾಗ, ಪ್ರಯತ್ನ ಮಾಡಿದಾಗ ನಮಗಿದೆಲ್ಲ ಕಾಣಿಸುತ್ತೆ. ಪ್ರಾಮಾಣಿಕತೆ ಅತ್ಯುತ್ತಮ ನೀತಿ ಅಂತ ಇದೆ. ಹಾನೆಸ್ಟಿ ಈಸ್ ದಿ ಬೆಸ್ಟ್ ಪಾಲಿಸಿ. ಹಾನೆಸ್ಟಿ ಈಸ್ ದಿ ಬೆಸ್ಟ್ ಪಾಲಿಸಿ. ನಮ್ಮ ಜೀವನದಲ್ಲಿ ನಾವು ಪ್ರಾಮಾಣಿಕತೆಯನ್ನು ಅಳವಡಿಸ್ಕೋಬೇಕು. ಈಗ ಏನೆಲ್ಲ ಸ್ಥಿತಿ ಇದೆಯೋ, ಯಾವುದೇ ಪೊಲೀಸ್ನವ್ರ ಹತ್ರ ಹೋದರೆ ನಡುಕ್ತಾನೆ ಇವನು. ಯಾರು ದೂರು ಕೊಡೋಕ್ಕೆ ಹೋಗೋವನು ಅವನಲ್ಲ, ಆರೋಪಿ ಅಲ್ಲ, ಕಂಪ್ಲೇಂಟ್ ಕೊಡೋಕ್ಕೆ ಹೋಗೋವನಿದಾನಲ್ಲ ಅವನು ನಡುಕ್ತಾನೆ. ಎಷ್ಟು ದುಡ್ಡು ಕೇಳ್ತಾನೋ, ಏನು ಮಾಡ್ತಾನೋ, ನನ್ನ ಕೇಸ್ ರಿಜಿಸ್ಟ್ರ್ ಮಾಡ್ತಾನೋ ಇಲ್ವೋ ಅಂತ ತೊಂದರೆಗೆ ಒಳಗಾದವನು ಇನ್ನೂ ದುಃಖ ಪಡಬೇಕು ಅಂತ ವ್ಯವಸ್ಥೆ ಇದಾಗಿದೆ. ಮುನ್ಸಿಪಾಲ್ಟಿಗೆ ಹೋದರೆ ಅಲ್ಲಿ ನೋಡಿದರೆ ಅಧಿಕಾರಿಗಳನ್ನ ನೋಡಿದ್ರೆ ಅವನು ಗಡ ನಡುಕ್ತಾನೆ. ತಹಸೀಲ್ದಾರ್ ಹತ್ರ ಹೋದರೆ ಪಹಣೆನ ಇವಂದೇ, ಜಮೀನು ಇವಂದೇ, ಇವ್ರ ಅಪ್ಪನ ಕಾಲದಿಂದ ಬಂದಿದೆ, ಇವನ ಹೆಸರಿದೆ, ಅವ್ರು ಬರೀಬೇಕು, ಇವ್ರದ್ದು ತಹಸೀಲ್ದಾರಿಗೆ ಕೊಡೋ ಅಂಥ ಸಂಬಳ ಇವನ ದುಡ್ಡಿನಲ್ಲೇ ಕೊಡ್ತಾರೆ. ಎಲ್ಲವೂ ಇದು ನಡೆದಿದೆ. ಆದರೂ ಕೂಡ ಆ ಮನುಷ್ಯ ಏನೇನು ಮಾಡಲ್ಲ. ಯಾಕೆಂದರೆ ಪ್ರಾಮಾಣಿಕತೆ ಇಲ್ಲ. ನಾವು ಇವತ್ತೇನು ವ್ಯವಸ್ಥೆಯಲ್ಲಿ ನಾವು ಕಾಣ್ತಾ ಇದ್ದೀವೋ,
ಏನೆಲ್ಲ ನಮಗೆ ನಮ್ಮ ದುಃಖ ನೋವು ಅಳು ಮನೆ ಕಟ್ಟಬೇಕಾದ್ರೆ ಆಗಿರ್ಬೋದು, ಕೆಲಸಕ್ಕೆ ಕಾರ್ಯಕ್ಕೆ ಏನು ಸಮಾಜ ಯಾಕೆ ಅಂದರೆ ಪ್ರಾಮಾಣಿಕತೆಯ ಕೊರತೆ, ಹಾನೆಸ್ಟಿ ಅದು ನಮ್ಮಲ್ಲಿ ಇಲ್ಲೇ ನಶಿಸಿ ಹೋಗಿದೆ. ಅದರಿಂದ ನಾವು ಇಷ್ಟು ಸಂಕಟ ಪಡ್ತಾ ಇದ್ದೀವಿ. ಅದಕ್ಕೊಂದೇ ಇದು, ಮೊದಲು ಪ್ರಾಮಾಣಿಕತೆಯನ್ನು ನಾವು ಗಳಿಸ್ಬೇಕು. ವಿ ಮಸ್ಟ್ ಬಿ ಆನೆಸ್ಟ್. ಆವಾಗ ನಿಮಗೆ ಧೈರ್ಯ ಬರುತ್ತೆ. ಆವಾಗ ನೀವೆಲ್ಲರನ್ನೂ ಕೇಳ್ಬೋದು, ಯಾಕಯ್ಯ ಮಾಡಿಕೊಡಲ್ಲ ನೀನು, ನಿನ್ನ ಅಧಿಕಾರ ಇರುತ್ತೆ. ಒಂದೇ ಒಂದು ಆಫೀಸರ್ನ ನಾನು ಕೇಳಿದೆ, ಆ ಕಡೆ ದಕ್ಷಿಣ ಕನ್ನಡದವನು, ಅವನು ಒಂದು ಆಫೀಸರ್ಗೆ, ಪೊಲೀಸ್ ಆಫೀಸರು, ಅವನು ಗತ್ತಿನಲ್ಲಿ ಮಾತಾಡೋಕ್ಕೆ ಹೋಗ್ತಾನೆ. ಆವಾಗ ನಾನು ಯಾರು ಗೊತ್ತಾ, ನಾನು ರೈತ ಅಂದರೆ ಏನಂತ ತಿಳ್ಕೊಂಡೆ ನೀನು, ಅದಕ್ಕೆ ನೀನು ನನ್ನ ಹತ್ರ ಬರಬೇಕು, ನನಗೆ ನಿನ್ನ ಸರ್ ಅಂತ ಕರಿಬೇಕಾ, ನಾನು ಮಿಸ್ಟರ್ ಸೋ ಅಂಡ್ ಸೋ ಅಂತಲೇ ಕರೆಯೋದು, ನಿನ್ನ ಹೆಸರಿಡ್ದೆ ಕರೆಯೋದು, ನಾನು ನಿನಗೆ ಸರ್ ಅಂತ ಕರೆಯಲ್ಲ. ನೀನು ಯಾವ ದೊಡ್ಡ ಮನುಷ್ಯನೇ ಸರ್ ಅಂತ ಹೇಳೋಕ್ಕೆ ಅಂತ ಹೇಳ್ದ. ಅವನು ಬಂದೂಕನ ತಗೊಂಡೋಗಿ ಪೊಲೀಸ್ ಸ್ಟೇಷನ್ನಲ್ಲಿ ಡಿಪಾಸಿಟ್ ಮಾಡಬೇಕಾಗಿರೋದು. ಅದೆಲ್ಲ ವೈರಲ್ ಆಗಿತ್ತು, ನೀವು ನೋಡಿರ್ಬೋದೇನೋ ಅಥವಾ ನೋಡ್ದೇನೋ ಇರ್ಬೋದು. ಆ ಥರ ಆತ್ಮವಿಶ್ವಾಸ ನಮಗೆ ಬರಬೇಕಂದ್ರೆ ನಾವು ಪ್ರಾಮಾಣಿಕರಾಗಿ ಇರಬೇಕು. ನಮ್ಮ ಎಲ್ಲ ರೋಗಕ್ಕೂ ಇವತ್ತೇನು ಸಮಾಜದಲ್ಲಿ ಕಾಣ್ತಾ ಇದ್ವೋ ಆ ಭಯ ಅನ್ನೋವಂಥ ವಾತಾವರಣ, ಪೊಲೀಸ್ನವ್ರು ನಮ್ಮನ್ನು ಹೊಡೆಯೋಕ್ಕೆ ಇರೋದೇನೋ, ಹಿಡ್ಕೊಂಡು ಹೋಗೋಕ್ಕೆ ಇರೋದೇನೋ ಅನ್ನೋಂಥದ್ದು, ಇನ್ನೊಂದು ಕಚೇರಿನಲ್ಲಿ ಹೋದರೆ 100 ಸರಿ ಓಡಾಡ್ಸೋಂಥದ್ದು, ಎಲ್ಲ ಥರನೂ ಎಲ್ಲ ಜಾಗದಲ್ಲೂ ಕೂಡ ಅಪ್ರಾಮಾಣಿಕತೆ ಅನ್ನೋದು ತಾಂಡವಾಡುತ್ತೆ. ನಮ್ಮ ಮುಂದಿನ ಪೀಳಿಗೆಗೆ ಏನು ಬಿಟ್ಟು ಹೋಗ್ತಾ ಇದ್ದೀವೋ ಖಂಡಿತ ನಮ್ಗೆ ಗೊತ್ತಾಗಲ್ಲ. ಅದರಿಂದ ನಾವು ಜಾಗೃತರಾಗಬೇಕು. ಇಂಥ ಇದರಲ್ಲಿ ನಮ್ಮ ನೈತಿಕ ಶಕ್ತಿಯನ್ನು ನಾವು ಪಡ್ಕೋಬೇಕು. ಆಗ ಮಾತ್ರ ನಿಮಗೆ ಅಸಾಧಾರಣ ಧೈರ್ಯ ಬರುತ್ತೆ, ನೀವೇನು ಬೇಕಾದ್ರೂ ಮಾಡ್ಬೋದು. ಇದು ಇನ್ನೊಂದು 2-3 ನಾನು ಸ್ಟಾಪ್ ಮಾಡ್ತೀನಿ. ಪ್ರಯತ್ನವು ಮನುಷ್ಯನನ್ನು ಪರಿಪೂರ್ಣನನ್ನಾಗಿ ಮಾಡುತ್ತದೆ. ಪ್ರಯತ್ನವು ಮನುಷ್ಯನನ್ನು ಪರಿಪೂರ್ಣನನ್ನಾಗಿ ಮಾಡುತ್ತದೆ ಅಂದರೆ ನೋಡಿ, ಈ ಕುಂತಿ 5 ಜನ ಮಕ್ಕಳವ್ರಿಗೆ, ಧರ್ಮರಾಯ, ಅರ್ಜುನ, ಭೀಮ, ನಕಲ, ಸಹದೇವ, ಇವ್ರಿಗೆಲ್ಲ ಊಟ ಹಾಕ್ಬೇಕಾದ್ರು ಕತ್ಲಾಗದಂತೆ. ಆದರೆ ಇವರೆಲ್ಲರೂ ಧರ್ಮರಾಯ, ಅರ್ಜುನ ಬೆಳಕು ಬೆಳಕು ಬಂದಾಗ ಊಟ ಮಾಡೋಣ ಅಂತಿದ್ರಂತೆ. ಭೀಮ ಮಾತ್ರ ಸಲೀಸಾಗಿ ತಿಂತಿದ್ನಂತೆ. ಅಲ್ಲ ಭೀಮಣ್ಣ, ಕತ್ಲಾಗಿದೆ, ನೀನು ಹೆಂಗೆ ತಿಂತೀಯ ಭೀಮಣ್ಣ ಅಂತ. ಅಭ್ಯಾಸ ಬಲ ಅರ್ಜುನ, ಅಭ್ಯಾಸ ಅಂತ ಹೇಳಿದಂತೆ, ಅಭ್ಯಾಸ ಅಂತ ಹೇಳಿದಂತೆ. ಅಭ್ಯಾಸ ಮಾಡ್ಕೊಂಡ್ರೆ ಕತ್ಲೂ ಬೆಳಕಾಗುತ್ತೆ. ಅದರಿಂದ ಇವು ಪ್ರಾಕ್ಟೀಸ್ ಮೇಕ್ಸ್ ದಿ ಮ್ಯಾನ್ ಪರ್ಫೆಕ್ಟ್ ಅಂತ, ಪರಿಪೂರ್ಣನನ್ನಾಗಿ ಮಾಡುತ್ತೆ. ನೀವು 50 ಸಾರಿ 1000 ಸಾರಿ ಸೋಲ್ತೀರಾ, ನೆವರ್ ಬಾದರ್. ಜೀವನದಲ್ಲಿ ಸೋಲು ಅನ್ನೋದು ಇರೋವಂಥದ್ದೇ, ಅದು ನಮ್ಮೆಲ್ಲರ ಜೀವನದಲ್ಲೂ ಇರುತ್ತೆ. ಒಂದು ಸಾರಿ ಸೋತ್ವಿ ಅಂತ ಎಂದೂ ಬಿಡಬಾರ್ದು. ನಿರಂತರ ಪ್ರಯತ್ನ ಮಾಡಿ, ಅಭ್ಯಾಸ ಮಾಡಿ ಅಭ್ಯಾಸದಿಂದ ನಾವು ಪರಿಪೂರ್ಣರಾಗಲಿಕ್ಕೆ ಸಾಧ್ಯ ಇದೆ. ಅದರಿಂದ ನಮ್ಮ ಅಭ್ಯಾಸಗಳನ್ನು ಮುಂದುವರ್ಸ್ಕೊಂಡು ಹೋಗೋಣ. ಇದು ಒಂದು ನನಗಿಷ್ಟವಾದ್ದು, ಇದನ್ನು ಶೇರ್ ಮಾಡಬೇಕು. ಎಲ್ಲ ಕಾಯಿಲೆಗೂ ನಗು ಅತ್ಯುತ್ತಮ ಔಷಧಿ. ಈ ಸೆನ್ಸ್ ಆಫ್ ಹ್ಯೂಮರ್ ನೋಡಿ, ನಮಗೆ ಯಾವಾಗಲೂ ನಗ್ತಾ ಇರಬೇಕು. ನಮಗೆ ಚೀರ್ಫುಲ್ನೆಸ್ ಅಂದರೆ ಅದು ನಮ್ಮ ಸಹಜ ಗುಣ. ನಗುವು ಸಹಜದ ಧರ್ಮ, ನಗಿಸುವುದು ಪರಧರ್ಮ. ನಗಿಸುವುದು ಅತಿಶಯದ ಧರ್ಮ. ನಗಿಸುವ ನಗುತ್ತ ಕೇಳುವ ವರವ ಬೇಡಿಕೊಳ್ಳೋ ಮಂಕುತಿಮ್ಮ. ಅಯ್ಯ ದಡ್ಡ, ನೀನು ಇನ್ನೇನು ಬಿಡು, ಇನ್ನೆಲ್ಲ ಶ್ರೀಮಂತಿಕೆ ಅದೆಲ್ಲ, ನಗೋದನ್ನು ಕಲ್ತ್ಕೋ. ನೀನು ನಗು, ಬೇರೆಯವ್ರಿಗೆ ನಗು ಕೊಡು, ನಗಿಸು, ಅವರನ್ನು ನಗ್ತಾ. ಅಂಥ ವರವನ್ನು ದೇವ್ರ ಹತ್ರ ಬೇಡ್ಕೋ. ಯುವರ್ ಸಿನ್ಸಿಯರ್ ಪ್ರೇಯರ್ ಶುಡ್ ಬಿ, ನಾನು ಯಾವಾಗಲೂ ನಗ್ತಾ ಇರಬೇಕು. ಚೀರ್ಫುಲ್ನೆಸ್ ಅಂತ ನಾವು ಹೇಳ್ತೀವಿ. ಎಲ್ಲ ಕಾಯಿಲೆ ಇವಾಗ ಅದು ಥೆರಪಿ ಅಂತ ಮಾಡಿದ್ದಾರೆ. ಹಾಸ್ಪಿಟ್ಲಲ್ಲಿ ಹೋಗಿ ಡಾಕ್ಟ್ರನ್ನ ಕೇಳಿ, ನೀನು ಸ್ವಲ್ಪ ನಗದು ಕಲ್ತ್ಕಪ್ಪ, ನಿನಗೆ ಔಷಧ ಕಣಯ ಇದು ಅಂತ ಹೇಳ್ತಾರೆ. ನಮ್ಮ ಜೀವನದಲ್ಲಿ ಇದು ಸಾಧಾರಣವಾಗಿ ನಗು ಬರಲ್ಲ ನಮಗೆ.
ನಮ್ಮ ಜೀವನವನ್ನು ನಗದೇ ಇರೋ ಥರ ನಾವು ಮಾಡ್ಕೊಂಡಿದ್ವಿ ನಾವು. ಆದ್ದರಿಂದ ಆತ್ಮೀಯ ಬಂಧುಗಳೇ, ನೀವು ಎಲ್ಲ ತಿಳ್ಕೊಳ್ಳಿ, ನಾವು ಎಲ್ಲಿವರೆಗೂ ಸರಿಯಾಗಿರ್ತೀವೋ, ನಮ್ಮ ಪ್ರಯತ್ನದಲ್ಲಿ ವಿಫಲರಾಗೋದ್ರಿಂದ ನಮ್ಮ ನಗು ಕಡಿಮೆ ಆಗಲ್ಲ. ನಾವು ಕೆಟ್ಟ ಕೆಲಸ ಮಾಡೋದ್ರಿಂದ ನಮ್ಮ ನಗು ಕಡಿಮೆ ಆಗುತ್ತೆ. ಅದರಿಂದ ದುಷ್ಟ ಚಟಗಳನ್ನು ಬಿಟ್ಬಿಡ್ಬೇಕು. ನಾವು ಸಜ್ಜನರಾಗಬೇಕು. ಸಜ್ಜನರಾಗುವ ಪ್ರಯತ್ನದಲ್ಲಿ 100 ಸಾರಿ ಬೀಳಲಿ, ಅದರಿಂದ ಏನೂ ಕೊರತೆ ಆಗಲ್ಲ. ನಮ್ಮ ನಗುವಿಗೆ ಯಾವ ತೊಂದರೆಯೂ ಆಗಲ್ಲ. ಇದು ಎಲ್ಲ ಕಾಯಿಲೆಗೂ ದಿವ್ಯ ಔಷಧ. ನಗು ಅನ್ನೋಂಥದ್ದು ಎಲ್ಲ ಕಾಯಿಲೆಗೂ ದಿವ್ಯ ಔಷಧ. ಅದಕ್ಕೆ ತಿರುಪ್ತಿ ನೋಡಿ. ಆ ಮುದುಕರಿರ್ತಾರಲ್ಲ, ಮನೆಗೆ ಊಟ ಮಾಡಿದ್ರಾ, ಆರೋಗ್ಯ ಚೆನ್ನಾಗಿದೆಯಾ ಅಂತ ಜಸ್ಟ್ ಪ್ರತಿದಿನ ಒಬ್ಬರನ್ನ ಮಾತಾಡಿಸಿ ಅವರು ಎಷ್ಟು ಉಲ್ಲಾಸವನ್ನು ನಿಮಗೆ ಕೊಡ್ತಾರೆ ಅನ್ನೋದರ ಮನೆಯಲ್ಲಿರೋ ಅಂಥವರು ಅಷ್ಟು ಸಂತೋಷ ಪಡ್ತಾರೆ. ಅಷ್ಟು ಹೇಳೋಕ್ಕಾಗಲ್ಲ ನಮಗೆ. ಇದೇನಿದು ಮೂಸುಂಡಿ, ಇನ್ನೂ ಜೀವ ಹಿಡ್ಕೊಂಡಿದೆ, ಇದೆ ಯಾವಾಗ ಸಾಯಿತೋ ಇದು ಅಂತ. ಎಲ್ಲ ಮನೆಯಲ್ಲೂ ಸತ್ರು ಸಾಕು ಅಂತ ಹೇಳ್ತಾರೆ. ಪ್ರೇಯರ್ ಏನು ಅಂದರೆ ಬದುಕಲಿ ಅಂತಲ್ಲ, ಪ್ರೇಯರ್ ಏನಂದರೆ ಎಷ್ಟೊತ್ತಿ ಬೇಗ ಸತ್ತನಪ್ಪ, ಎಷ್ಟು ಬೇಗ ಸತ್ತನು, ಇವನು ನಮ್ಮ ಕಣ್ಣಿದ್ರಿಗೆ ಆಗ್ದಂಗೆ ಓದನು, ಇದು ನಮ್ಮ ಪ್ರೇಯರ್ ಆಗುತ್ತೆ. ಖಂಡಿತ ಅದನ್ನೆಲ್ಲ ತೆಗೆದಾಕಿ ನೀವು ಅದರಿಂದ ಇದೊಂದು ಟಾನಿಕ್ ಅಂತ ತಿಳಿ ನಮಗೆ. ನಾವು ಇಂಜೆಕ್ಟ್ ಮಾಡೋ ಅಂಥ ತಾಗಿ ಯಾವಾಗಲೂ ನಗ್ನಾಗ್ತಾಯಿರಿ, ಚೀರ್ಫುಲ್ಲಾಗಿರಿ, ನಿಮ್ಮ ವ್ಯವಹಾರಗಳನ್ನು ವ್ಯವಹರಿಸಿ ಹಸನ್ಮುಖಿಯಿಂದ ಆಗಿ ಇರಲಿ. ಇದು ಲಾಸ್ಟ್, ಇದನ್ನು ಹೇಳಿ ನಾನು ಬಿಡ್ತೀನಿ. ಬೆಳ್ಳಗಿರುವುದೆಲ್ಲ ಹಾಲಲ್ಲ, ಹೊಳೆಯುವುದೆಲ್ಲ ಚಿನ್ನವಲ್ಲ. ಅಪ್ಪ ಎಷ್ಟು ಚೆನ್ನಾಗಿದೆ ಇದು ನೋಡಿ. ಇದು ನನಗೆ ಅಂದ್ಕೊಂಡೆ, ನಾನು ಒಂದು ಸುಣ್ಣದ ನೀರು ಇಲ್ಲಿಡ್ತೀನಿ ಅಂತ ಇಟ್ಕೊಳ್ಳಿ, ಒಂದು ಹಾಲಿನ ಒಂದು ಬಾಟ್ಲಲ್ಲಿ ಶೇಖರಣೆ ಮಾಡಿ ಅಲ್ಲಿಡ್ತೀನಿ ಅಂತ ತಿಳ್ಕೊಳ್ಳಿ. ಕಳ್ಳಿ ಹಾಲು ಇಡ್ತೀನಿ. ಕಳ್ಳಿ ಹಾಲು ಬೆಳಗಿದೆ, ಸುಣ್ಣದ ಹಾಲು ಬೆಳಗಿದೆ, ಹಾಲು ಬೆಳಗಿದೆ. ಈಗ ಇದು ಹಾಲು ಸುಣ್ಣ ನೀರು ಹೆಂಗೆ ಕಂಡುಹಿಡಿತೀರಿ ಹೇಳಿ? ಹಾಂ, ಬೈ ಇಟ್ಸ್ ಕ್ಯಾರೆಕ್ಟರ್, ಅದರ ಮೌಲ್ಯದಿಂದ, ಅದರ ಗುಣದಿಂದ ನೀವು ಇದು ಹಾಲೋ ಇಲ್ವೋ ಅಂತ ತೀರ್ಮಾನ ಮಾಡ್ತೀರಿ ಅಲ್ವಾ? ಅದೇ ನಮ್ಮ ಜೀವನದಲ್ಲಿ ನಾವು ಅನುಸರಿಸ್ಬೇಕು. ಯಾವುದು ಕಳ್ಳಿ ಹಾಲು ಅಂತ ಜಡ್ಜ್ ಮಾಡೋ ಅಂಥ ಶಕ್ತಿ ನಮಗಿರಬೇಕು. ನಾವೇನು ಮಾಡ್ತೀವಿ, ಕಳ್ಳಿ ಹಾಲನ್ನೇ ನಂಬಿಡ್ತೀವಿ, ಹಾಲು ಅಂತ ನಮ್ಗೆ ಕೇಳ್ತೀವಿ. ಸುಣ್ಣದ ಹಾಲನ್ನು ಹಾಲು ಅಂತ ನಮ್ಗೆ ಕೇಳ್ತೀವಿ, ಹಾಲನ್ನು ಹಾಲು ಅಂತ ನಮ್ಗೆ ಕೇಳ್ತೀವಿ. ಅದರಿಂದ ಜಡ್ಜ್ ಬೈ ಇಸ್ ಕ್ಯಾರೆಕ್ಟರ್. ಒಂದು ವ್ಯಕ್ತಿಯ ನಡವಳಿಕೆಯಿಂದ ನಾವು ಶ್ರೇಷ್ಠ ಅಥವಾ ಕನಿಷ್ಠ ಅನ್ಬೇಕು ಹೊರತು ಡ್ರೆಸ್ನಿಂದ ಅಲ್ಲ. ಭಾರಿ ಚೆನ್ನಾಗಿ, ಭಾರಿ ಚೆನ್ನಾಗಿ ಹಾಕ್ಯಂದು ಸಹ ಬೆಲ್ಟೆಲ್ಲ ಹಾಕ್ಕೊಂಬಂದದ್ದ, ಇನ್ಸರ್ಟ್ ಮಾಡ್ಕೊಂಡು ಅಬ್ಬೊಬ್ಬೊಬ್ಬ ಕೊಡೆ ಹಿಡ್ಕೊಂಬಂದದ್ದ ಅಂತ. ಡೋಂಟ್ ಜಡ್ಜ್ ಬೈ ದಟ್. ಅದರಿಂದ ಏನೂ ಆಗಬೇಕಾಗಿಲ್ಲ. ಇದಕ್ಕೆ ಈ ಮನುಷ್ಯನ ನಡವಳಿಕೆ ಹೆಂಗೆ, ಅವನ ಬಾಯಿನಲ್ಲಿ ಮಾತೇನು ಆಡ್ತಾನೆ, ಅವನ ನಡವಳಿಕೆ ಸಜ್ಜನದ ನಡವಳಿಕೆ ಇದೆಯಾ ಇಲ್ವಾ ಅನ್ನೋ ಅಂತಂದರೆ ಜಡ್ಜ್ ಆಲ್ವೇಸ್ ಬೈ. ಬೆಳ್ಳಗಿರುವುದೆಲ್ಲ ಹಾಲಲ್ಲ, ಹೊಳೆಯುವುದೆಲ್ಲ ಚಿನ್ನವಲ್ಲ. ಅಂದರೆ ಆಲ್ ದಟ್ ಗ್ಲಿಟರ್ಸ್ ಈಸ್ ನಾಟ್ ಗೋಲ್ಡ್. ಯಾವುದೆಲ್ಲ ಹೊಳೆಯಿತು ಅದು ಎಲ್ಲವೂ ಚಿನ್ನ ಅಂತ ನಾವು ಭಾವಿಸಬಾರ್ದು. ಬೇಕಾದಷ್ಟು ಈ ಥರದ್ದಿದೆ. ಇದಕ್ಕೆ ಕೊನೆಗೆ ನಮ್ಮ ಮಾವ ಏನು ಹೇಳ್ತಿದ್ರು, ಇದು ಸ್ವಲ್ಪ ತಮಾಷೆ ಆಗಿದೆ, ಹೊರಟಾಗಿದೆ, ಆದರೆ ಹೇಳ್ತೀನಿ, ಅದು ಗಾದೆ ಅಲ್ಲ, ಗಾದೆ ಹೇಳ್ಬೋದು ಅಂತ. ಕೆರೆ ಕುಟ್ಟು ಮುನಿಸ್ಕೊಂಡ್ರೆ ಒಣಗದು ಯಾರ್ದು ಅನ್ನೋದು ನಮ್ಮ ಮಾವ. ಇದರಲ್ಲಿ ಎಷ್ಟು ಅರ್ಥ ಎಷ್ಟು ಇನ್ನೂ ಕೆರಿತಾ ಇದ್ದೀನಿ. ನಮ್ಮ ಮಾವ ಹೇಳಿರೋದು. ಬಾರ ಇಲ್ಲಿ, ಅವನಿಗೆ ಹೇಳು, ಕೆರೆ ಕುಟ್ಟು ಮುನಿಸ್ಕೊಂಡ್ರೆ ಒಣಗದು ಯಾರ್ದು ಅಂತ ಅವನಿಗೆ ಹೇಳು. ಅವನು ದಡ್ಡ, ಅವನು ಗೊತ್ತಾಗಿಲ್ಲ ಅವನಿಗೆ ಅಂತ. ಇದು ಬಹಳ ಕಷ್ಟ. ಇದು ತುಂಬ ತಮಾಷೆ ಗಾದೆನೂ ಇದೆ. ಆರು ಅಡ್ದವಳು ಮುಂದೆ 3 ಅಡ್ದವಳು ಹೋಗಿ ಮುಲ್ಕಿದ್ಲಂತೆ. ಅಮ್ಮ ನನಗೆ ಏನೇನೋ ಅಂತಂದೆ, ಬಿಡಮ್ಮ ನಾನು 6ನೇ ಆಡ್ದಿನಿ, ಸಲೀಸಾಗಿ ಆಡ್ದಿನಿ, ಅದೇನು ಅಂತ ಹೇಳೋದು. 6 ಅಡ್ದವಳು ಮುಂದೆ 3 ಅಡ್ದವಳು ಮುಳುಕಿದ್ಲು ಅಂತ. ಇದು ಒಂದು ಅದ್ಭುತ ಲೋಕ ಇದು ಗಾದೆ ಅನ್ನೋದು.
ಅದಕ್ಕೆ ಹೆಚ್ಚು ಹೆಚ್ಚು ಗಾದೆಗಳನ್ನು ನಮ್ಮ ಯಜಮಾನಿ ಹೇಳ್ತಾರೆ. ಯಾವಾಗಲೂ ನನ್ನ ಯಜಮಾನಿ ಹೇಳ್ತಿರ್ತಾರೆ, ನನಗೆ ಹೇಳ್ತಿರ್ತಾರೆ, ನಮ್ಮ ಅಜ್ಜ ಹಂಗೆ ಹೇಳೋದು ಅಂತ, ಹಿಂಗೆ ಹೇಳೋದು ಅಂತ, ನಮ್ಮಮ್ಮ ಹಿಂಗೆ ಹೇಳೋರು ಅಂತ ಹೇಳ್ತಾರೆ. ತುಂಬ ಗಾದೆನ ಶೇರ್ ಮಾಡ್ಕೊಂಡಿದ್ದಾರೆ ಅವರು ಎಷ್ಟು ಚೆನ್ನಾಗಿರ್ಬೋದು. ನಾನು ನೋಡಿದ್ದೀನಿ, ಪುಟ್ಟಜ್ಜ ಅವರು ಇಲ್ಲೇ ಎಲೆಕೆಪ್ಪನಟ್ಟಾಗಿದ್ದರು. ನಾನು ಅವ್ರ ಹತ್ರ ಹೋಗಿದ್ದೀನಿ, ಮಾತಾಡಿದ್ದೀನಿ. ಅತ್ಯಂತ ಸೂಕ್ಷ್ಮ ಜೀವಿ, ಶ್ರೇಷ್ಠ ಜೀವಿ. ಅವರು ಒಂದು ವ್ಯವಸಾಯಗಾರರು ಇರ್ಬೋದು, ಆದರೆ ಅವರ ಪ್ರಜ್ಞೆ, ಅವರ ತಿಳುವಳಿಕೆ, ಅವರ ಜ್ಞಾನದ ಮಟ್ಟ ತುಂಬ ಎತ್ತರಕ್ಕೆ ಇತ್ತದು. ಬೇಲೂರು ಹಳೆ ಗುಡಿನ ವರ್ಣಿಸರು ಯಾರೂ ನಾನು ಆ ಥರ ಯಾವ ಕವಿನೂ ವರ್ಣನೆ ಮಾಡಿರೋದು ನೋಡಿಲ್ಲ. ಕಲ್ಲಿನಲ್ಲಿ ಎಷ್ಟು ಕುಶಿರಿ ಕೆಲಸ ಮಾಡಿದ್ದಾನೆ ಬಿಲ್ಲಪ್ಪ. ಅದು ಆ ಬೆನ್ನಲ್ಲಿ ಬಾಣ ಬರಂಗೆ ಮಾಡಿದಾನಲ್ಲ, ತೋರಿಸಿದಾನಲ್ಲ ಕಲ್ಲಿನಲ್ಲಿ. ಅವನಿಗೆ ಎಷ್ಟು ತಲೆ ಇರಬೇಕು ಆ ಶಿಲ್ಪಿಗೆ, ಅವನಿಗೆ ಅಗಾಧವಾದ ಪಾಂಡಿತ್ಯ ಎಷ್ಟಿರಬೇಕು, ರಾಮಾಯಣದ ಬಗ್ಗೆ ತಿಳುವಳಿಕೆ ಎಷ್ಟಿರಬೇಕು ಆ ರೀತಿ ಕೆತ್ತನೆ ಮಾಡಬೇಕಾದ್ರೆ ಅಂತ ಅಗಾಧವಾದಂಥ ಇದಿರುತ್ತೆ. ಈ ಗಾದೆಗಳು ನಮಗೆ ನಮ್ಮ ಬದುಕಿನ ಮಾರ್ಗ ಅಂತ ತಿಳ್ಕೊಳ್ಳಿ. ಇದನ್ನು ಆವಾಗ ನಾವು ಹೇಳ್ಕೊಂತ ಇರಬೇಕದು. ಈ ಗಾದೆಯನ್ನು ಕಲ್ತ್ಕೊಳ್ಳಿ. ಇನ್ನೂ ನಾನು ತುಂಬ ಗಾದೆನ ಕಲೆಕ್ಟ್ ಮಾಡ್ಕೊಂಬಂದಿದ್ದೀನಿ, ಆದರೆ ಸಮಯನೂ ಇಲ್ಲ. ಇದು ಎಲ್ಲದನ್ನು ಹೇಳೋಕ್ಕಾಗೋದು ಇಲ್ಲ. ಅದನ್ನು ಕೂಡ ಆ ದೃಷ್ಟಿನಲ್ಲಿ ಇನ್ನೊಮ್ಮೆ ನೋಡೋಣ. ಅದನ್ನ ಇದುವರೆಗೂ ತುಂಬ ಶ್ರೇಷ್ಠವಾದಂಥ ವಿಚಾರ. ಅದು ನೋಡಿ, ಇಲ್ಲಿಂದ ಖನಿಜ ರೂಪದಲ್ಲಿದು ಎಲ್ಲವೂ ಇರಬೇಕಂತಲ್ಲ, ಸೈಮಲ್ಟೇನಿಯಸ್ ಎಕ್ಸಿಸ್ಟೆನ್ಸ್ ಇರ್ಬೋದು. ಇದೆಲ್ಲದನ್ನು ಕೂಡ ನೋಡಿ, ಖನಿಜ ಈಗ ನಮ್ಮ ಹತ್ರ ಇದೆ, ನಾವು ಮನುಷ್ಯರನ್ನು ಕೂಡ ಇದ್ದೀವಿ, ಸಸ್ಯಗಳು ಕೂಡ ಇದೆ, ಮೃಗಗಳು ಕೂಡ ಇದೆ, ಮನುಷ್ಯನೂ ಕೂಡ ಇದ್ದಾನೆ, ದೇವಮಾನವನು ಕೂಡ ಏನಿರ್ತಾರೆ. ಭಗವಂತ ಪಟ್ಟಕ್ಕೆ ಹೇಳೋದು ರಾಮಕೃಷ್ಣರು, ರಮಣ ಮಹರ್ಷಿಗಳು ಅಂಥ ಸಾಧು ಸಂತರನ್ನು ನೋಡಿದರೆ ಮನುಷ್ಯ ದೇಹದಲ್ಲಿಯೇ ಭಗವಂತನನ್ನು ಕಂಡಿರುವಂಥ ವ್ಯಕ್ತಿಗಳು ಕೂಡ, ಶ್ರೇಷ್ಠರು ಕೂಡ ನಮ್ಮದಿಲ್ಲಿದೆ. ಇದೆಲ್ಲದೂ ಏಕಕಾಲದಲ್ಲಿ ಅಸ್ತಿತ್ವದಲ್ಲಿ ಇರ್ಬೋದು. ಈಗ ನಮಗೆ ಗಿಡ ಮರಗಳೂ ಕೂಡ ಇದೆ, ಸಮುದ್ರನೂ ಕೂಡ ಇದೆ, ಸಸ್ಯಗಳು ಇದೆ, ಮೃಗಗಳು ಇದೆ, ಖನಿಜಗಳು ಇದೆ. ಇದೆಲ್ಲವೂ ಕೂಡ ಇದು ಏನು ಒಂದು ತಿಳ್ಕೊಬೇಕಂದ್ರೆ ಈ ಥಿಯಾಸಫಿಯ ಒಂದು ಇದಕ್ಕೆ ಮನುಷ್ಯನ ಆತ್ಮ ಅಮರ, ನಮಗೆ ಚೇತನವನ್ನು ನೀಡಿದಿರಿ ಅಂತ ಒಂದು ಥಿಯಾಸಫಿಯ ಮೂಲ ತತ್ವ ಏನಂದರೆ, ಯು ಆರ್ ಕನೆಕ್ಟೆಡ್ ಟು ಎವ್ರಿಥಿಂಗ್ ಆನ್ ದಿಸ್ ಅರ್ತ್. ನೀನು ನಿನ್ನ ಸಂಬಂಧ ನನ್ನ ಒಡ ಹುಟ್ಟಿದವರು, ನನ್ನ ಜಾತಿಯವರು ಆ ಥರ ಹೇಳ್ಕಿಲ್ಲ. ಪ್ರತಿಯೊಂದು ಕಲ್ಲು, ಮುಳ್ಳು, ಗಿಡ, ಮರ, ಪ್ರಕೃತಿ, ಪರಿಸರ, ಮಳೆ ಎಲ್ಲದಕ್ಕೂ ನೀನು ಕನೆಕ್ಟ್ ಆಗಿದೆಯಾ. ನೀನು ಅದರಲ್ಲೆಲ್ಲ ಇರೋದು ಒಂದೇ. ನಿನ್ನ ಸಂಬಂಧ ಈ ಪ್ರಕೃತಿಯ ಜೊತೆಗಿರಲಿ, ಆವಾಗ ನಿನ್ನ ವಿಸ್ತಾರ ಜಾಸ್ತಿ ಆಗುತ್ತೆ. ಎಕ್ಸ್ಪ್ಯಾನ್ಷನ್ ಈಸ್ ಲೈಫ್ ಅಂದರೆ ವಿಕಾಸವೇ ಜೀವನ, ಕಂಟ್ರ್ಯಾಕ್ಷನ್ ಈಸ್ ಡೆತ್. ಸಂಕುಚಿತತೆಯೇ ಸಾವು, ವಿಕಾಸವೇ ಜೀವನ ಅಂತ ಬಹಳ ಶ್ರೇಷ್ಠವಾದ ಮಾತು. ಅದರಿಂದ ನಮ್ಮೆಲ್ಲರ ಜೀವನವನ್ನು ನಾವು ವಿಕಾಸಗೊಳಿಸ್ಕೊಳ್ಳೋಣ ಅಂತ ಹೇಳ್ತಾ, ಕೊಟ್ಟ ಅವಕಾಶಕ್ಕಾಗಿ ಗೌರವಪೂರ್ವಕವಾಗಿ ನಮಿಸಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ.